ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ನಿಗಮ ಚಾನೆಲ್ನ ಪ್ರೇಕ್ಷಕರಿಗೆ. ನಂತರ ಇವತ್ತಿನ ಈ ಸಂಚಿಕೆಯಲ್ಲಿ ಏನು 2025 ಮತ್ತು 2026ನೇ ಸಾಲಿನಲ್ಲಿ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಯಾದ ಸರಿಸಮಾನ ವೇತನದ ವಿಚಾರವಾಗಿ ಬಜೆಟ್ನಲ್ಲಿ ಯಾವ ವಿಚಾರಗಳು ನಡೀತು ಮತ್ತು ಈ ವಿಚಾರವಾಗಿ ನಾವು ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ನಾವು ತಿಳ್ಕೊಂಡಂತ ವಿಚಾರಗಳು ತಮ್ಮ ಮುಂದೆ ಹೇಳೋದಕ್ಕೆ ಇವತ್ತು ನಾವು ಈ ನಿಗಮ ಚಾನೆಲ್ ಮುಖಾಂತರ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 2025 ಮತ್ತು 2026ನೇ ಸಾಲಿನ ಬಜೆಟಿನ ವಿಚಾರವಾಗಿ ನೌಕರರಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಮತ್ತು ಇದನ್ನ ಎನ್ಕ್ಯಾಶ್ ಮಾಡಿದಂತ ನಮ್ಮ ವಿರೋಧಿ ಸಂಘಟನೆಗಳು ಇನ್ನು ಮುಂದಕ್ಕೆ ಒಕ್ಕೂಟದ ಬೇಡಿಕೆಯಾದ ಸರಿಸಮಾನ ವೇತನಗಳು ನಡೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಎಲ್ಲಾನು ಸಾಮಾಜಿಕ ಜಾಲತಾಣದಲ್ಲಿ ಹರಡಿಸುವಂತ ವಿಚಾರಗಳು ತಮಗೆಲ್ಲ ಗೊತ್ತಿದೆ. ಈ ಗೊಂದಲಗಳೆಲ್ಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಅಂದರೆ ಒಕ್ಕೂಟದ ಪದಾಧಿಕಾರಿಗಳು ಖುದ್ದು ಸಾರಿಗೆ ಸಚಿವರ ಬಳಿ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ಪಡೆದು ಕೆಲವು ಅಂಕಿಅಂಶಗಳು ಮಾಹಿತಿಗಳ ಮುಖಾಂತರ ತಮಗೆ ಎಲ್ಲಾ ವಿಚಾರಗಳನ್ನು ತಿಳಿಸಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೀವಿ. ಸ್ನೇಹಿತರೆ, ಮೊದಲನೇದಾಗಿ 7ನೇ ತಾರೀಕು ಅಂದ್ರೆ ಮಾರ್ಚ್ 7ನೇ ತಾರೀಕು 2025 ಮತ್ತು 2026ನೇ ಸಾಲಿನ ಬಜೆಟಿನ ಪೂರ್ವದಲ್ಲಿ ನಾವು ಒಕ್ಕೂಟದ ಪದಾಧಿಕಾರಿಗಳು ಪ್ರತಿ ಬಾರಿ ನಾವು ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನವನ್ನ ನೀಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದು ತಮಗೆಲ್ಲ ತಿಳಿದ ವಿಚಾರ. ನಾನಾ ರೀತಿಯಲ್ಲಿ ಸಾರಿಗೆ ಸಚಿವರನ್ನ ಮತ್ತೆ ಇತರ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಶಾಸಕರು ಮತ್ತೆ ಸಚಿವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒತ್ತಾಯ ಮಾಡಬೇಕು ಅನ್ನೋ ವಿಚಾರಗಳನ್ನ ನಾವು ಮನವಿ ಪತ್ರಗಳ ಮೂಲಕ ಪತ್ರಿಕಾಗೋಷ್ಠಿಗಳನ್ನ ನಡೆಸುವ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಎಲ್ಲಾ ಪ್ರಯತ್ನಗಳು ನಡೆದಿದ್ದು ತಮಗೆಲ್ಲ ತಿಳಿದ ವಿಚಾರ. ಸೊ 7ನೇ ತಾರೀಕು ಬಜೆಟ್ ನ ನಂತರ ಏನು ಗೊಂದಲ ಉಂಟಾಗಿತ್ತು, ಸಾರಿಗೆ ನೌಕರಿಗೆ ಈ ಬಾರಿ ಸರಿಸಮಾನ ವೇತನ ನೀಡುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ, ಇನ್ನು ಮುಂದಕ್ಕೆ ಅದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳನ್ನ ನಮ್ಮ ವಿರೋಧಿ ಬಣಗಳು ಪ್ರಬಲವಾಗಿ ಅದನ್ನ ತಮಗೆಲ್ಲ ಗೊಂದಲ ಮೂಡಿಸುವಂತೆ ಪ್ರಚೋದನೆಯನ್ನು ಸಹ ಮಾಡ್ಕೊಂಡು ಬಂದಿದ್ರು. ಈ ನಿಟ್ಟಿನಲ್ಲಿ ನಾವು ಸಂಪೂರ್ಣ ಮಾಹಿತಿಗಳನ್ನು ತಿಳಿದುಕೊಳ್ಳದೆ ತಮಗೆ ಯಾವುದೇ ಮಾಹಿತಿಯನ್ನು ನೀಡಲು ಬರೋದಿಲ್ಲ, ಯಾವುದೇ ಮಾಹಿತಿಯನ್ನು ನೀಡಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಸಾರಿಗೆ ಸಚಿವರನ್ನ ಒಕ್ಕೂಟದ ನಿಯೋಗ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ತಿಳ್ಕೊಂಡು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಸೊ ಇವತ್ತು ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ನೌಕರರ ಕಡೆಯಿಂದ ಸಾಕಷ್ಟು ಒತ್ತಡಗಳು ಬರ್ತಾ ಇದ್ದಾವೆ ಮತ್ತು ಅವರು ಕಾತುರದಿಂದ ಕಾಯ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಗೊಂದಲಕ್ಕೆ ಹೋಗಿದ್ದಾರೆ ಅನ್ನೋ ವಿಚಾರನ ನಮ್ಮ ನಿಯೋಗವು ಸಾರಿಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಸಾರಿಗೆ ಸಚಿವರು ತಿಳಿಸಿದಂತ ವಿಚಾರಗಳು ಇವತ್ತು ಏನು ಬಜೆಟ್ ನ ಮಂಡನೆ ಆಗಿದೆ, ಇದು ಅನುಮೋದನೆ ಅಂದ್ರೆ ಅನುಮೋದನೆ ನಂತರ ನಮಗೆ 21ನೇ ತಾರೀಕುವರೆಗೂ ನಮಗೆ ಎಲ್ಲಾ ಒಂದು ಹಣದ ಕ್ರೋಢಿ ಯಾವ ಬಾಪ್ತಿಗಳಿಂದ ಹಣದ ಕ್ರೋಢೀಕರಣ ಆಗಿದೆ ಅನ್ನೋದು ನಮ್ಗೆ ತಿಳಿಯಲ್ಲಪ್ಪ. ನಾವು ಎಲ್ಲದನ್ನ ವಿಚಾರಗಳನ್ನ ಹಣದ ಬಾಪ್ತಿಗಳನ್ನ ಕ್ರೋಢೀಕರಿಸಿಕೊಂಡು ನಮ್ಮ ವೇತನದ ಹೆಚ್ಚಳದ ಬಗ್ಗೆ ನಾವು ಮುಂದೆ ವಿಚಾರಗಳನ್ನ ಮಾಡೋದಕ್ಕೆ ನಾವೆಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರನ ಸಾರಿಗೆ ಸಚಿವರು ಹೇಳಿದ್ದಾರೆ. ಆ ಸಮಯದಲ್ಲಿ ಏನು ಒಕ್ಕೂಟದ ಪದಾಧಿಕಾರಿಗಳು, ಸ್ವಾಮಿ ನೀವು ಏನು ವೇತನ ಹೆಚ್ಚಳದ ಬಗ್ಗೆ ನೀವು ಈಗಾಗಲೇ ನೌಕರರಿಗೆ ಬಹುತೇಕ ನೌಕರರ ಅಭಿಲಾಷೆ ಏನಿದೆ ಸರಿಸಮಾನ ವೇತನ ನೀಡೋದ್ರ ಬಗ್ಗೆ ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತೆಲ್ಲ ಕೇಳ್ಕೊಂಡಿದ್ವಿ. ಅದರ ಬಗ್ಗೆನೂ ನಾವು ಪ್ರಣಾಳಿಕೆ ಭರವಸೆ ನೀಡಿರುವ ಜವಾಬ್ದಾರಿ ನಮ್ದಿದೆ, ನಾವು ಅದನ್ನ ಈಡೇರಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ಸಹ ಸಾರಿಗೆ ಸಚಿವರು ಇಂದು ನಮ್ಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ಸೊ ಇವತ್ತು ನಡೆದಂತ ಇಷ್ಟು ಬೆಳವಣಿಗೆಗಳು ತಮ್ಮ ಮುಂದೆ ನಾನು ಏನ್ ನಡೀತೋ ಅದನ್ನ ತಮ್ಮ ಮುಂದೆ ಹೇಳಿದ್ದೀನಿ. ಸ್ನೇಹಿತರೆ, ಬಜೆಟ್ಗೆ ಸಂಬಂಧಪಟ್ಟಂಗೆ ನಮಗೆಲ್ಲ ಕೆಲವು ಗೊಂದಲಗಳಿತ್ತು. ಈ ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡು ಮತ್ತೆ ಕೆಲವು ಅಂಕಿಅಂಶಗಳನ್ನ ತಿಳ್ಕೊಂಡು ನನಗೆ ಕೆಲವು ಉನ್ನತ ಅಧಿಕಾರಿಗಳಿಂದ ಮತ್ತು ಬೇರೆ ಬೇರೆ
ಆರ್ಥಿಕ ತಜ್ಞರಿಂದ ವಿಚಾರಗಳನ್ನ ಕ್ರೋಢೀಕರಿಸಿ ತಮ್ಮ ಮುಂದೆ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಈಗ ಬಜೆಟ್ ನಲ್ಲಿ ಏನೇನು ವಿಚಾರಗಳು ನಡೀತು, ಯಾವ ವಿಚಾರದಲ್ಲಿ ನೌಕರರ ಮಧ್ಯದಲ್ಲಿ ಗೊಂದಲಗಳನ್ನ ಏರ್ಪಡಿಸಕ್ಕೆ ನಮ್ಮ ವಿರೋಧಿ ಸಂಘಟನೆಗಳು ಪ್ರಯತ್ನಿಸಿದ್ದಾರೆ ಅನ್ನೋ ವಿಚಾರಗಳನ್ನ ತಮ್ಮ ಮುಂದೆ ಇಡಕ್ಕೆ ಪ್ರಯತ್ನಗಳನ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಶಕ್ತಿ ಯೋಜನೆಯಲ್ಲಿ ಕೇವಲ 5,300 ಕೋಟಿಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಆರ್ಥಿಕ ಸೌಲಭ್ಯಗಳನ್ನು ನೀಡಿಲ್ಲ. ಆದ್ರಿಂದ ಏನು ಒಕ್ಕೂಟ ಏನು ಪ್ರಣಾಳಿಕೆ ಭರವಸೆ ನೀಡಿದ್ದಾರೆ, ಅದರಿಂದ ಸರಿಸಮಾನ ವೇತನವನ್ನು ಕೊಡಿಸ್ಬಿಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದು ಆಗೋದೇ ಇಲ್ಲ. ವಿಚಾರವನ್ನ ನಾವು ನೌಕರರ ಮಧ್ಯದಲ್ಲಿ ಗೊಂದಲ ಮೂಡಿಸುವಂತ ಪ್ರಚೋದನೆ ಮಾಡುವಂತ ವಿಚಾರಗಳನ್ನ ಏನ್ ಹೇಳಿದ್ದಾರೆ ಅದರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಜೆಟ್ ಪೂರ್ವದಲ್ಲಿ ನನ್ನ ವಿಡಿಯೋಗಳನ್ನ ತಾವು ಸಂಪೂರ್ಣವಾಗಿ ವೀಕ್ಷಿಸಬಹುದು. ಬಜೆಟ್ ನಲ್ಲಿ ಸರಿಸಮಾನ ವೇತನವನ್ನ ಘೋಷಣೆ ಮಾಡಿಸೇ ಬಿಡ್ತೀವಿ ಅನ್ನೋ ವಿಚಾರವನ್ನ ನಾವೆಲ್ಲೂ ಹೇಳಿಲ್ಲ ಸ್ನೇಹಿತರೆ. ಬಜೆಟ್ ನಲ್ಲಿ ಸಾರಿಗೆ ನೌಕರರ ಸರಿಸಮಾನ ವೇತನ ನೀಡುವ ವಿಚಾರದಲ್ಲಿ ಸಾರಿಗೆ ಸಚಿವರು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳ ಬಳಿ ಒತ್ತಾಯ ಮಾಡಿ ಅನುದಾನಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಸರಿಸಮಾನ ವೇತನದ ಬೇಡಿಕೆಯನ್ನು ಈಡೇರಿಸಿ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ನನ್ನ ಎಲ್ಲಾ ವಿಡಿಯೋಗಳನ್ನ ಇನ್ನೂ ಫೇಸ್ಬುಕ್ ಅಲ್ಲಿ ಇದೆ, ನೀವು ಖಂಡಿತ ನೋಡ್ಕೋಬಹುದು. ಆದ್ರಿಂದ ಇದೇ ವಿಚಾರವಾಗಿ ಇವತ್ತು ಸಹ ನಾನು ಹೇಳೋ ವಿಚಾರ ಏನಂದ್ರೆ, ನಮ್ಮ ಸಂಸ್ಥೆಗೆ ಈ ಬಜೆಟ್ ನಲ್ಲಿ ಬಂದಿರುವಂತ ಮೊತ್ತ ಕೇವಲ 5,300 ಕೋಟಿಗಳು ಮಾತ್ರ ಅಲ್ಲದೆ ಇತರ ಎಲ್ಲ ಪಾಸ್ಗಳ ಬಾಬ್ತಿ ಮತ್ತೆ ಇತರ ಬಾಬ್ತಿಗಳಿಂದ ಎಲ್ಲ ಸರ್ಕಾರದಿಂದ ಬಜೆಟ್ ನಲ್ಲಿ ನಮಗೆ ಅಲೋಕೇಶನ್ ಆಗಿರುವ ಮೊತ್ತ ಕೋಟಿಗಳು ಬಂದಿದ್ದಾವೆ ಅಂತ ನಮಗೆ ಮಾಹಿತಿ ಇದೆ ಸ್ನೇಹಿತರೆ. ಇನ್ನೂ ಬರಬೇಕಾದಂತ ಮೊತ್ತವೂ ಸಹ ಇದ್ದು 1,000 ಕೋಟಿವರೆಗೂ ಹೋಗುವಂತ ಸಂಭವ ಇದೆ ಅಂತ ನನಗೆ ತಿಳಿದು ಬಂದ ಮಾಹಿತಿ ಆಗಿದೆ. ಸೊ ಸ್ನೇಹಿತರೆ, ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಈಗ ಪ್ರಸ್ತುತ ನಮಗೆ ವಾರ್ಷಿಕವಾಗಿ ವೇತನಕ್ಕಾಗಿ ಸಂಸ್ಥೆ ಖರ್ಚು ಮಾಡುತ್ತಿರೋ ವೆಚ್ಚ ಬಂದು 5,184 ಕೋಟಿಗಳು. ವೇತನ ಆಯೋಗದ ಮಾದರಿಯಲ್ಲಿ ಅಂದ್ರೆ ಸರಿಸಮಾನ ವೇತನ ನೀಡಿದ್ರೆ ಹೆಚ್ಚುವರಿಯಾಗಿ ನಮಗೆ ಸಂಸ್ಥೆ ಖರ್ಚು ಮಾಡಬೇಕಿರೋ ಮೊತ್ತ 1,380 ಕೋಟಿಯಿಂದ 1,500 ಕೋಟಿಗಳು ಆಜುಬಾಜು. ಇಷ್ಟೇ ಸ್ನೇಹಿತರೆ, ಇದು ಯಾವುದೇ ಸಂಘಟನೆಗಳು ತಮ್ಮ ಮುಂದೆ ಹೇಳಲ್ಲ. ಯಾಕಂದ್ರೆ ಮೊದಲೇ ನಿಮ್ಮಲ್ಲಿ ಗೊಂದಲ ಏನ್ ಮಾಡ್ತಾರೆ ಅಂದ್ರೆ, ಸರಿಸಮಾನ ವೇತನ ಮಾಡ್ಬಿಟ್ರೆ 7,000 ಕೋಟಿ ಕೊಡ್ಬೇಕು, 8,000 ಕೋಟಿ ಕೊಡ್ಬೇಕಂತ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರ್ಬೋದು. ಇಷ್ಟು ದೊಡ್ಡ ಮೊತ್ತ ಆಗುತ್ತೆ, ಯಾವುದೇ ಕಾರಣಕ್ಕೂ ಸರ್ಕಾರಗಳು ಕೊಡಲ್ಲ ಅನ್ನೋ ಮಾತನ್ನ ತಾವೆಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಹರಡಿಸ್ತಾ ಇರೋ ವಿಚಾರನ ತಾವು ಗಮನಿಸಿದ್ದೀರಾ. ನಾವು ನಿಖರವಾದ ಅಂಕಿಅಂಶಗಳೊಂದಿಗೆ ತಮ್ಮ ಮುಂದೆ ಹೇಳ್ತಾ ಇರೋದ್ರಿಂದ ನಮಗೆ ಹೆಚ್ಚುವರಿಯಾಗಿ ಬೇಕಾಗಿರೋದು ಕೇವಲ 1,380ರಿಂದ 1,500 ಕೋಟಿಗಳು ಮಾತ್ರ. ಸೊ ಇಷ್ಟು ಮೊತ್ತವನ್ನ ಆರಾಮಾಗಿ ನಾವು ಈಗ ಸರ್ಕಾರ ಏನು ಬಜೆಟ್ ನಲ್ಲಿ ಅಲೋಕೇಶನ್ ಮಾಡಿರೋ ಮೊತ್ತದಲ್ಲಿ ನಾವು ಪಡಿಬಹುದು. ಇದಕ್ಕೆ ನಮ್ಮ ಸಂಘಟನೆಗಳ ಒತ್ತಾಯ ಒಂದೇ ಆಗಿರಬೇಕು, ಜೊತೆಗೆ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಬರೆಸುವಂತ ಕೆಲಸ ಯಾರು ಮಾಡಬೇಕು? ಸಂಘಟನೆಗಳು ಮಾಡಬೇಕು. ನಾವು ಸಂಘಟನೆಗಳೇನು ಅಗ್ರಿಮೆಂಟ್ ಅನ್ನೋದು ಒಂದು ವಿಚಾರ, ನಾವು ಈ ಕಡೆ ಸರಿಸಮಾನ ವೇತನ ಅನ್ನೋದು. ನಮ್ಮಲ್ಲಿರೋ ಗೊಂದಲಗಳನ್ನ ಸಂಪೂರ್ಣವಾಗಿ ಆಡಳಿತ ಮಂಡಳಿ ಮತ್ತು ಸರ್ಕಾರಗಳು ಯಶಸ್ವಿಯಾಗಿ ಉಪಯೋಗಿಸ್ಕೊಳ್ತಾ ಇದೆ ಅನ್ನೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ. ಆ ವಿಚಾರವಾಗಿ ಪಾಪ ಎಲ್ಲಾ ನೌಕರರು ಒಗ್ಗಟ್ಟಾಗಿ ಅಂತ ಹೇಳ್ತಾ ಇದ್ದೀವಿ. ನಾನು ಇದನ್ನೇ ಸ್ವಾಮಿ ಹೇಳ್ತಾ ಇರೋದು, ಒಗ್ಗಟ್ಟಾಗೋ ವಿಚಾರವನ್ನೇ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಿ. ಸರಿಸಮಾನ ವೇತನವನ್ನ ಬೇಡಿಕೆಯನ್ನ ನೀವೇ ಮುಂದುವರಿಸಿ, ನಿಮ್ಮಿಂದೆ ನಾವು ಬರ್ತೀವಿ. ಕೂಟ ಅನ್ನೋ ಆವತ್ತಿನಿಂದನೂ ನಾನು ಹೇಳ್ತಾರೆ ವಿಚಾರನು, ನೀವು ಸರಿಸಮಾನ ವೇತನ ಕಾನ್ಸೆಪ್ಟ್ ನ ನೀವೇ ತಗೊಳ್ಳಿ ಸ್ವಾಮಿ, ಚಂದ್ರುಗೆ ಹೆಸರು ಬಂದ್ಬಿಡುತ್ತೆ, ಕೂಟಕ್ಕೆ ಹೆಸರು ಬಂದ್ಬಿಡುತ್ತೆ, ಒಕ್ಕೂಟಕ್ಕೆ ಹೆಸರು ಬಂದ್ಬಿಡುತ್ತೆ ಅನ್ನೋ ವಿಚಾರವನ್ನ ಬರೀ ಗೊತ್ತಿ, ನೀವೇ ಇದನ್ನ ಮುಂದುವರಿಸಿ ಸರಿಸಮಾನ ವೇತನವನ್ನ ಪಡೆಯೋದಕ್ಕೆ ಮುಂದೆ ಬನ್ನಿ. ಒಂದೇ ಬೇಡಿಕೆ ಇಟ್ಕೊಂಡು ಹೋಗೋಣ ಅನ್ನೋ ವಿಚಾರವನ್ನ ತಮ್ಮ ಮುಂದೆ ಹೇಳ್ಕೊಂಡ್ ಬಂದಿದ್ದೀನಿ. ಮತ್ತೆ ಸಂಘಟನೆಗಳ ಉಳಿವಿಗೋಸ್ಕರ ನಾವು
ಏನು ಈ ವೇತನ ಪರಿಷ್ಕರಣೆಯನ್ನ ಇಟ್ಕೋಬೇಕು. ಇಲ್ಲ ಅಂದ್ರೆ ಮುಂದೆ ನಮಗೆ ಹೋರಾಟಗಳನ್ನ ಮಾಡಕ್ಕೆ, ತಮ್ಮ ಅಸ್ತಿತ್ವಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಯಾವುದೇ ಬೇಡಿಕೆ ಇರಲ್ಲ ಅನ್ನೋ ಮಾತನ್ನ ತಮಗೆ ಬಂದಿರುವ ತಲೆಯಲ್ಲಿರುವ ಒಂದು ವಿಚಾರ ಆಗಿದೆ, ತಮ್ಮ ಮನಸ್ಸಲ್ಲಿ ಆಳವಾಗಿ ಇಳಿದಿರುವ ಒಂದು ವಿಚಾರವಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ನಾನು ರಾಜ್ಯ ಸರ್ಕಾರಿ ನೌಕರ ಅಧ್ಯಕ್ಷರಾದ ಷಡಕ್ಷರಿ ಅವ್ರ ಹತ್ರ ಮೊನ್ನೆ ಮಾತಾಡಬೇಕಾದ್ರೆ ಅವ್ರ ಹತ್ರ ನಾನು ಕೇಳಿದ್ದು, ಅಲ್ಲ ಸರ್, ನೀವೆಲ್ಲ ಏನು ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ಕೊಂಡ್ಬಿಟ್ರಿ, 7ನೇ ವೇತನ ಆಯೋಗನ ಜಾರಿಗೊಳಿಸ್ಕೊಂಡ್ರಿ, ಮತ್ತೆ OPS ಜಾರಿಗೊಳಿಸೋದ್ರ ನಿಟ್ಟಿನಲ್ಲಿ ನೀವು ಸಮಿತಿ ರಚನೆ ಮಾಡಿಕೊಂಡು ಅದರ ರಿಪೋರ್ಟ್ ಅನ್ನು ಸಹ ತಗೊಳ್ತಾ ಇದ್ದೀರಾ, ನಿಮ್ಮ ಎಲ್ಲಾ ಬೇಡಿಕೆಗಳು ಈಡೇರ್ತಾ ಇದ್ದಾವೆ ಅನ್ನೋ ವಿಚಾರ ನಾನು ಹೇಳಿದಾಗ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಹೇಳಿದಂತ ಮಾತೇನಂದ್ರೆ, ಚಂದ್ರು, ನಮ್ದು ಇನ್ನೂ ಹಲವು ಬೇಡಿಕೆಗಳಿನ್ನೂ ಬಾಕಿ ಇದಾವಪ್ಪ, ಅವೆಲ್ಲ ನಾವು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸಂಘ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ, ವೇತನ ಆಯೋಗ ಆಗ್ಬಿಟ್ರೆ ಮಾತ್ರ ಸಂಘಟನೆಗಳು ಮುಳುಗೋಗ್ತವೆ ಅಂತಿಲ್ಲ. ಅಂತ ರಾಜ್ಯ ಸರ್ಕಾರಿ ನೌಕರರು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ನಾನಾ ರೀತಿಯ ಸಮಸ್ಯೆಗಳಿರ್ಬೇಕಾದ್ರೆ ದಿನಂಪ್ರತಿ ನಾವು ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ಸಿಲುಕುವಂತವ್ರು, ಸಮಸ್ಯೆಗಳಿಗೆ ಎದುರಿಸುವಂತವ್ರು, ನಮಗೆ ಎಷ್ಟು ಸಮಸ್ಯೆಗಳಿದಾವೆ ಸಂಸ್ಥೆಯಲ್ಲಿ. ಸಂಘಟನೆಗಳ ಮುಂದುವರ್ಸಕ್ಕೆ ಕೇವಲ ವೇತನ ಪರಿಷ್ಕರಣೆ ಮಾತ್ರ ಒಂದು ದಾರಿ ಅಲ್ಲ. 4 ವರ್ಷಕ್ಕೊಮ್ಮೆ ಹಲವು ಸಮಸ್ಯೆಗಳಿದೆ. ಅದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ಜೊತೆ ಮಾತುಕತೆ ಮಾಡೋದಕ್ಕೂ ಸಹ ಸಂಘಟನೆಗಳು ಮುಂದುವರಿಸಬಹುದು. ಆ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಸರಿಸಮಾನ ವೇತನ ಮಾಡೋದಕ್ಕೆ ಹೆಚ್ಚಿನ ಮೊತ್ತ ಆಗುತ್ತೆ, ಮತ್ತೆ ಇದು ಸಾಧ್ಯನೇ ಇಲ್ಲ ಅನ್ನೋ ಮಾತು ಹೇಳ್ತಾ ಇದಾರಲ್ಲ, ಇದು ಅಕ್ಷರಾಂಶ ಸುಳ್ಳು ಸುದ್ದಿಗಳು ಸ್ನೇಹಿತರೆ. ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಏನು ನಮ್ಮ ಇತರ ಸಂಘಟನೆಗಳು ಹೇಳ್ತಾ ಇದ್ದಾವೆ, ಒಂದ್ ಸ್ವಲ್ಪ ಯೋಚನೆ ಮಾಡಿ. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ ಮಾಡಬೇಕಾದ್ರೆ ವಾರ್ಷಿಕವಾಗಿ 22,000 ಕೋಟಿಗಳಷ್ಟು ಹೆಚ್ಚುವರಿಯಾಗಿ ಹೊರೆಯಾಗ್ತಾ ಇತ್ತು. ವೇತನ ಆಯೋಗದ ಒಂದು ಪಾಯಿಂಟ್ ಅನ್ನು ಕಡಿಮೆ ಮಾಡಿದೆ. 27.5% ಅಷ್ಟು ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದಲ್ಲಿ ನೀಡಿದ್ದಾರೆ. ತದನಂತರ ಒಕ್ಕರಳಿನಿಂದ ಪ್ರಯತ್ನ ಪಟ್ಟ ಪರಿಣಾಮ ಅವರಿಗೆ NPS ಇಂದ OPS ಪೆನ್ಷನ್ ಯೋಜನೆಗೆ ಅವರು ಮತ್ತೆ ಮರಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಸಮಿತಿಗಳು ಎಲ್ಲ ರಚನೆ ಆಗಿದ್ದಾವೆ. ಅದ್ರ ರಿಪೋರ್ಟ್ ಎಲ್ಲ ತಗೊಂಡು ಮುಂದಿನ ದಿನಗಳಲ್ಲಿ ಅವರು OPS ಆಗ್ತಾ ಇದ್ದಾರೆ. ನಂತರ ಇತ್ತೀಚೆಗೆ ನೀವೆಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, KMF ನೌಕರರು 7ನೇ ವೇತನ ಆಯೋಗದ ಮಾದರಿಯಲ್ಲಿ ನಮಗೂ ವೇತನ ನೀಡಬೇಕು ಅಂತ ಒಂದು ಏನು ಮುಷ್ಕರವನ್ನ ಘೋಷಣೆ ಮಾಡಿದರು. ತದನಂತರ ಸರ್ಕಾರ ಕೇವಲ 1 ವಾರದ ಆಜುಬಾಜಿನಲ್ಲೇ ಅವರಿಗೆ 7ನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನವನ್ನ ನೀಡಿದ್ದಾರೆ. ಸರ್ಕಾರದ ಸಚಿವಾಲಯದಲ್ಲಿರುವ ಗುತ್ತಿಗೆ ನೌಕರರಿಗೆ 7ನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನಗಳನ್ನ ನೀಡುತ್ತಾರೆ. ಒಂದ್ ಸ್ವಲ್ಪ ಯೋಚನೆ ಮಾಡೋಣ ಸ್ನೇಹಿತರೆ, ಯಾಕೆ ಸಾಧ್ಯ ಆಯಿತು ಅನ್ನೋದು. ನೌಕರರ ಒಗ್ಗಟ್ಟು, ಆ ಒಗ್ಗಟ್ಟಿನ ಪರಿಣಾಮ ಸರ್ಕಾರಗಳು ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘಟನೆಗಳ ಸ್ವಾಯತ್ತಾಸಕ್ತಿಯಿಂದ ನಮ್ಮ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಅಗ್ರಿಮೆಂಟ್ ಅಂತ ಹೋಗ್ತಾ ಇದೀವಿ. ಇನ್ನು ಎಷ್ಟು ವರ್ಷಕ್ಕೆ? ಈಗಾಗಲೇ ಕೆಲವು ಸಂಘಟನೆಗಳು ಹೇಳ್ತೇವೆ, ಈಗ 2024 ಏನೋ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡೋಣ, ಇದೇ ಸರ್ಕಾರ 2028 ಇರುತ್ತೆ, 28ರಲ್ಲಿ ನಾವು ಆವಾಗ ಸರಿಸಮಾನ ವೇತನವನ್ನ ಮಾಡಿಸ್ಕೋಬಹುದು, ಪ್ರಣಾಳಿಕೆ ಭರವಸೆ ಅಂತ ಮಾಡಿಸ್ಕೋಬಹುದು ಅಂತ ಒಂದು ವಿಚಾರವನ್ನ ತಮ್ಮ ಮಧ್ಯದಲ್ಲಿ ಹರಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವಾಗ 7ನೇ ವೇತನ ಆಯೋಗದ ಮಾದರಿಯಂತೆ ನಮಗೆ ವೇತನ ತಾರತಮ್ಯ ಎಷ್ಟಿದೆ ಅಂದ್ರೆ ಸರಾಸರಿ 45% ಅಷ್ಟಿದೆ. ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಕೇಂದ್ರ ಸರ್ಕಾರಿ ನೌಕರಿಗೆ 2026ಗೆ 8ನೇ ವೇತನ ಆಯೋಗದ ಮಾದರಿಯಲ್ಲಿ 8ನೇ ವೇತನ ಆಯೋಗ ಜಾರಿಗೆ ಬರ್ತಾ ಇದೆ. ಇದನ್ನ ಮನಗಂಡ ರಾಜ್ಯ ಸರ್ಕಾರಿ ನೌಕರು ಈಗಾಗಲೇ ಸಣ್ಣದಾಗಿ ಒಂದು ಧ್ವನಿಯನ್ನೆತ್ತಕ್ಕೆ ಪ್ರಾರಂಭಿಸಿದ್ದಾರೆ. ಏನು 2026ಗೆ ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗ ಪಡೆದ್ರೆ ನಮಗೂ ಸಹ ರಾಜ್ಯ ಸರ್ಕಾರ 8ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದ್ರ ವಿಚಾರವಾಗಿ
ಮಾನ್ಯ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಹೇಳಿದ್ದಾರೆ. ನಾನು ಸಹ ಅಲ್ಲಿನ ಪದಾಧಿಕಾರಿಗಳು ಇತರರೊಂದಿಗೆ ಸಂಪರ್ಕದಲ್ಲಿರೋದ್ರಿಂದ ನಮಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. 2026ಗೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಜಾರಿ ಮಾಡಿದ ತಕ್ಷಣ ರಾಜ್ಯ ಸರ್ಕಾರಿ ನೌಕರರು ಸಣ್ಣದಾಗಿ ಧ್ವನಿ ಎತ್ತುವ ಮೂಲಕ ನಂತರ ಒಂದು ಹಂತವಾಗಿ ಅದನ್ನು ಹೋರಾಟದ ರೂಪಕ್ಕೆ ತಗೊಂಡು ಹೋಗೋದು, ಮತ್ತೊಂದು ಮಾಡಿ 2028ರ ಆಜುಬಾಜಿನಲ್ಲಿ ಅಂದ್ರೆ 2028ರ ಮಾರ್ಚ್ ಏಪ್ರಿಲ್ ಅಲ್ಲಿ ಚುನಾವಣೆಗೆ ಹೋಗುವಂತ ತಯಾರಿಯಲ್ಲಿರುವ ಸರ್ಕಾರಕ್ಕೆ ಯಾವುದಾದರೂ ಮೂಲದಲ್ಲಿ ಒತ್ತಾಯಗಳನ್ನು ಮಾಡಿ ಒತ್ತಡಗಳು ಏರುವ ಮೂಲಕ 8ನೇ ವೇತನ ಆಯೋಗಕ್ಕೆ ಹೋಗ್ತಾರೆ. ಈಗ 7ನೇ ವೇತನ ಆಯೋಗಕ್ಕೆ ನಾವು 45% ಅಷ್ಟು ಸರಾಸರಿ ವೇತನ ತಾರತಮ್ಯ ಇರೋರು 8ನೇ ವೇತನ ಆಯೋಗ ಹೋಗ್ಬಿಟ್ರೆ ಎಷ್ಟು ತಾರತಮ್ಯ ಇರುತ್ತೆ ಯೋಚನೆ ಮಾಡಿ ಸ್ನೇಹಿತರೆ. ಆವಾಗ ನಾವು ಏನೇ ಸರ್ಕಾರದ ಮೇಲೆ ಒತ್ತಡ ಹಾಕೋದು ಮತ್ತೊಂದು ಮಾಡಕ್ ಹೋದ್ರೂ ಈ ಅಜಗಜಾಂತರದ ಮೊತ್ತದ ತಾರತಮ್ಯವನ್ನ ನಿವಾರಣೆ ಮಾಡಕ್ಕೆ ಸರ್ಕಾರಗಳು ಮುಂದೆ ಬರಲ್ಲ. ಆದ್ದರಿಂದಲೇ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ಸಂಘಟನಾ ನಾಯಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಾವು ಹೋರಾಟಕ್ಕೆ ಹೋಗೋದೇ ಸತ್ಯ, ಆದ್ರೆ ಈ ವೇತನ ಪರಿಷ್ಕರಣೆಗೆ ಹೋಗೋದಕ್ಕಿಂತನೂ ಒಗ್ಗಟ್ಟಾಗಿ ನಾವು ವೇತನ ಆಯೋಗದ ಮಾದರಿಯಲ್ಲಿ ಪ್ರಣಾಳಿಕೆ ಭರವಸೆ ನೀಡಿರುವಂತೆ ಸರಿಸಮಾನ ವೇತನನ ಬೇಡಿಕೆಯನ್ನು ಮುಂದಿಟ್ಕೊಂಡು ಹೋಗೋಣ. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯ ನಾಯಕರು ಸಹ ನಿಗಮ ಚಾನೆಲ್ನಲ್ಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಒಕ್ಕೂಟವು ಕರೆ ನೀಡುವ ಸರಿಸಮಾನ ವೇತನದ ಮುಷ್ಕರದ ಕರೆಗೆ ನಾವು ಸಹ ಬೆಂಬಲಿಸ್ತೀವಿ ಅಂತ. ಸ್ವಾಮಿ, ನಾವು ಕೇಳ್ತಾ ಇರೋದು ಕೇವಲ ಹೋರಾಟಕ್ಕೆ ಬೆಂಬಲ ಕೊಡಬೇಡಿ, ನಮ್ಮ ಬೇಡಿಕೆಗೂ ಸಹ ಬೆಂಬಲವನ್ನ ಕೊಡಿ. ತಾವು ಹೇಳಿದ್ದೀರಾ ಬೇಡಿಕೆಗೆ ನಮ್ಮ ಬೆಂಬಲ ಇಲ್ಲ, ಬರೀ ಹೋರಾಟಕ್ಕೆ ಬೆಂಬಲ ಅಂದ್ರೆ ಇದು ಬೇರೆ ರೀತಿಯಲ್ಲಿ ಅರ್ಥ ಕೊಡೋದ್ರಿಂದ ದಯವಿಟ್ಟು ಮತ್ತೆ ನೌಕರರು ಗೊಂದಲಕ್ಕೆ ಹೋಗ್ತಾರೆ. ನಮ್ಮ ಬೇಡಿಕೆ ಈಡೇರುವ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ಆಡಳಿತ ಮಂಡಳಿಗಳು ಯಾವುದೇ ಕ್ರಮಗಳನ್ನ ಕೈಗೊಳ್ಳಲ್ಲ ಅಂತ ಈ ಮೂಲಕ ಹೇಳ್ತೇನೆ. ಸ್ನೇಹಿತರೆ, 2020 ಮತ್ತೆ 2021ನ ಸಾಲಿನಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ನಾವು ಬಳಸ್ತಾ ಇದ್ದಂತ ಡೀಸೆಲ್ನ ಬೆಲೆ 64 ರೂಪಾಯಿ ಇತ್ತು. 2025 ಪ್ರಸ್ತುತ 89 ರೂಪಾಯಿವರೆಗೂ ನಾವು ಸರಾಸರಿಯಾಗಿ ನಾವು ಒಂದು ಡೀಸೆಲ್ನ ಖರೀದಿಯನ್ನ ಮಾಡ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ 107 ರೂಪಾಯಿವರೆಗೂ ಹೋಗಿತ್ತು ಕೆಲವು ಕೇಂದ್ರ ಸರ್ಕಾರದ ಒಂದು ನಿಯಮಗಳಿಗೆ ಅದಕ್ಕೆ ಅನ್ನೋ ವಿಚಾರಗಳು ಬಂದಾಗ. ಸೊ ಈ ಕಳೆದ 4 ವರ್ಷದಲ್ಲಿ ನಾವು ನಮ್ಮ ಬಸ್ಗಳಿಗೆ ಖರೀದಿ ಮಾಡ್ತಾ ಇದ್ದಂತ ಡೀಸೆಲ್ನ ಮೊತ್ತಕ್ಕಿಂತಲೂ ಹೆಚ್ಚುವರಿಯಾಗಿ ನಾವು 8,000 ಕೋಟಿಗಳವರೆಗೂ ನಾವು ಡೀಸೆಲ್ ಕಂಪನಿಗಳಿಗೆ ನಾವು ಪಾವತಿಯನ್ನ ಮಾಡಿದ್ದೀವಿ. ಸೊ ಇಷ್ಟು ದೊಡ್ಡ ಮೊತ್ತವನ್ನ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಮತ್ತು ಇತರ ಸಂದರ್ಭದಲ್ಲಿ ಹಣವೇ ಆರ್ಥಿಕ ಮುಗ್ಗಟ್ಟಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಭರಿಸಿರ್ಬೇಕಾದ್ರೆ ಈಗ 7ನೇ ವೇತನ ಆಯೋಗ ಮಾಡೋದ್ರಿಂದ ಆಗುವಂತ ಈ ಅಲ್ಪ ಮಟ್ಟದ ಒಂದು ಏನು ಹಣದ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಅದಕ್ಕೋಸ್ಕರನೇ ನಾವು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇರೋದು, ವೇತನ ಆಯೋಗದ ಮಾದರಿಯಲ್ಲಿ ನಾವು ಯಾಕೆ ವೇತನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಸಂಘಟನೆಗಳ ಒಗ್ಗೂಡಿಕೆ ಸಾಧ್ಯ ಇಲ್ಲದೆ ಇಚ್ಛಾಶಕ್ತಿಯ ಕೊರತೆಯಿಂದ ನಮಗಾಗಿದೆ. ಮತ್ತೆ ಎಲ್ಲರೂ ಕೇಳ್ತಾರೆ, ಯಾಕಪ್ಪ ನೀನು ಒಕ್ಕೂಟದವರು ನೀವು ಸರಿಸಮಾನ ವೇತನ ಬೇಕು, ಸರಿಸಮಾನ ವೇತನ ಬೇಕೇ ಬೇಕು ಅನ್ನೋ ವಿಚಾರನ ನೀವು ಎಲ್ಲರೂ ನೌಕರರು ಒಂದು ಸ್ವಲ್ಪ ಗೊಂದಲದಲ್ಲಿ ಕೇಳ್ತೀರಾ. ಸ್ನೇಹಿತರೆ, ಫಸ್ಟ್ ನಾವು ಒಂದು ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಗೋಸ್ಕರನೇ ನಾವು ಸಂಸ್ಥೆಗೆ ಸೇರಿರೋದು. ನಾವು ಸೇರಿದ ಮೇಲೆ ಹಲವು ವಿಚಾರಗಳು ಹಲವು ವರ್ಷಗಳ ನಂತರ ನಮ್ಮ ಗಮನಕ್ಕೆ ಬಂದಿದ್ದಾವೆ. ಈ ಸಾಮಾಜಿಕ ಜಾಲತಾಣ ಬರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾವು ಏನೇನೂ ತಿಳ್ಕೊಳಕ್ ಸಾಧ್ಯನೇ ಇರಲಿಲ್ಲ. ಮೊದಲನೇದಾಗಿ ನಮಗೆ ಓಪನ್ ಅಂಡ್ ಎಂಡೆಡ್ ಸ್ಕೇಲ್ ಒಂದು ಸಿಸ್ಟಮ್ ಏನಿತ್ತು ಅದು ಕಳ್ಕೊಂಡಿದ್ದೀವಿ. ನಂತರ 2004ರಿಂದ ಯಾರು ನಾವು ಈ ಕಡೆ ಅಪಾಯಿಂಟ್ ಆಗಿದ್ದೀವಿ ನಮಗೆ 50% ಗ್ರಾಚ್ಯುಟಿ ಆಗೋಗಿದೆ. ನಂತರ ಇತ್ತೀಚೆಗೆ ನಾವು ಸುಪ್ರೀಂ ಕೋರ್ಟಿನ ಒಂದು ಆರ್ಡರ್ ಅಲ್ಲಿ ಏನ್ ನೋಡಿದ್ದೀರಾ, ಯಾವ ಸಂಸ್ಥೆಗಳು ಟ್ರಸ್ಟ್ಗಳನ್ನ ಹೊಂದಿದಾವೆ ಅವರಿಗೆಲ್ಲಾನು ಹೈಯರ್ ಪೆನ್ಷನ್ ನೀಡಲು ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ರಿವ್ಯೂ ಪಿಟಿಷನ್ ಅಲ್ಲಿ
ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟವ್ರೆ. ಸೊ ಸಾರಿಗೆ ಸಂಸ್ಥೆಗಳಲ್ಲಿ ನೌಕರರಿಗೆ ಹೈಯರ್ ಪೆನ್ಷನ್ಗೆ ಎಲಿಜಿಬಲ್ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ತಿಳಿದ ವಿಚಾರ. ಅದೇ ತರನೇ ಮಿನಿಮಮ್ ಪೆನ್ಷನ್ ಬಗ್ಗೆನೂ ಸಹ ಇನ್ನೂ ಖಾತ್ರಿಯಾಗಿಲ್ಲ. ಅದಕ್ಕೆ ನಮ್ಮ ನಿವೃತ್ತಿಗೊಂಡ ನೌಕರರು ಆ ಹೋರಾಟಗಳನ್ನು ಮುಂದುವರಿಸ್ತಾ ಇದ್ದಾರೆ. ನಮಗಿರೋ ಇನ್ನೊಂದು ಭದ್ರತೆ ಅಂದ್ರೆ PF. ಈ PF ನಮಗೆ ಒಂದು ರೀತಿಯಲ್ಲಿ ಬಡ್ಡಿ ಇಲ್ಲದೆ ಸಾಲ ಕೊಡುವ ಸ್ನೇಹಿತ ಇದ್ದಂಗೆ. ನಾವು 100ಕ್ಕೆ 75ರಿಂದ 80% ನೌಕರರು PF ಅನ್ನ ನಾವು ಮೊದಲೇ ಡ್ರಾ ಮಾಡಿಕೊಂಡು ನಮ್ಮ ಇತರ ಖರ್ಚುಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾವುದೇ ಭದ್ರತೆ ಇಲ್ಲದೆ ನಾವು ನಿವೃತ್ತಿಗೊಂಡಾಗ ನಮ್ಮ ಜೀವನಗಳು ಹೆಂಗಿರ್ತವೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ಈ ಒಂದು ಯೌವನದಲ್ಲಿ ಮತ್ತೆ ಮೈಯಲ್ಲಿ ಸ್ವಲ್ಪ ಶಕ್ತಿ ಇದ್ದಾಗಲೇ ನಾವು 4 ಕಾಸು ಉಳಿಸಿ ಬೆಳೆಸ್ಕೊಂಡ್ರೆ ಅಲ್ವೇ ನಾವು ನಿವೃತ್ತಿಗೊಂಡಾಗ ನಮಗೆ ಭದ್ರತೆಯನ್ನು ಒದಗಿಸ್ಕೊಡೋದು ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ನಾವು ಫೆಸಿಲಿಟಿಗಳನ್ನ ಕಳ್ಕೊಂಡವರು ನಿವೃತ್ತಿಗೊಂಡ ನಂತರ ನಮ್ಮ ಜೀವನ ನರಕ ಯಾತನೆ ಆಗಿರುತ್ತೆ. ಸೊ ನಾನು ಈ ರೀತಿಯಲ್ಲಿ ಯಾಕೆ ಮತ್ತೆ ನಾನು ಬಿಡದೆ ಈ ಒಂದು ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನ ಬೇಕು ಅಂತ ಕೇಳ್ತಾ ಇದ್ದೀನಿ ಅಂದ್ರೆ, ನಮಗೆ 4 ಕಾಸು ಹೆಚ್ಚಾದ್ರೆ ಅಂದ್ರೆ ಸರಿಸಮಾನ ವೇತನದ ಮೂಲಕ ನಮಗೆ ಹೆಚ್ಚುವರಿ ಆಗುವ ಮೊತ್ತವನ್ನ ನಾವು ಎಲ್ಲೋ ಒಂದು ಕಡೆ ಕೂಡಿಟ್ಟು ಏನಾದ್ರು ಒಂದು ಬೆಳೆಸ್ಕೊಂಡ್ರೆ ನಾಳೆ ಮುಪ್ಪಿನ ಸಮಯದಲ್ಲಿ ಅದೇ ನಮಗೆ ಕಾಪಾಡುವಂತ ಮೊತ್ತವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬೆಳವಣಿಗೆಗಳು ಏನೇನಾಯ್ತು ಮತ್ತೆ ಬಜೆಟಿನ ವಿಚಾರಗಳನ್ನ ತಮ್ಮ ಮುಂದೆ ಹೇಳಕ್ ಮಾತ್ರನೇ ನಾನು ನಿಗಮ ಚಾನೆಲ್ ಮೂಲಕ ತಮ್ಮನ್ನ ಸಂಪರ್ಕಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ವಿಚಾರಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಅಂಕಿಅಂಶದ ಸಮೇತ ಮತ್ತು ದಾಖಲೆಗಳೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.